ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಲಾಕ್ ಮಾಡ್ಕೊಂಡು ಅಥವಾ ಸ್ವಿಚ್ ಆಫ್ ಮಾಡ್ಕೊಂಡು ನೀವು ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಹೌದು, ನೀವು ಕೆಲವೊಂದ್ಸಲ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದ್ಸಲ ಪೊಲೀಸ್ನರು ಹಿಡಿದಾಗ ಅವ್ರಿಗೆ ಗೊತ್ತಾಗಬಾರ್ದು ನೀವು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಮನೇಲಿ ಆಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಹೊರಗಡೆ ಹೋದಾಗ ಆಗಿರ್ಬೋದು, ಎಲ್ಲಾದ್ರಾಗಿರ್ಬೋದು, ನೀವು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗಬಾರ್ದು. ಆದರೂ ಆ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಲಾಕ್ ಆಗೈತೆ, ಆದರೂ ಕೂಡ ಇದು ವಿಡಿಯೋ ರೆಕಾರ್ಡ್ ಆಗ್ತಾ ಐತೆ. ಈ ಒಂದು ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಐತೆ. ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನು ಸೈಡ್ ಸ್ಕ್ರೀನ್ ಆನ್ ಮಾಡ್ತೀನಿ. ಆ ಸೈಡ್ ಸ್ಕ್ರೀನಲ್ಲಿ ನೀವು ನೋಡ್ಕೋಬೋದು ಯಾವ ಥರ ಅಂತ ಹೇಳ್ಬಿಟ್ಟು. ಓಕೆ, ಇದಕ್ಕೆ ಒಂದು ಅಪ್ಲಿಕೇಶನ್, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಐತೆ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಥರ್ಡ್ ಐ ಸ್ಮಾರ್ಟ್ ವಿಡಿಯೋ ರೆಕಾರ್ಡರ್ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಬೇಕಂದ್ರೆ ಅದ್ರ ಮುಖಾಂತರ ಆದರೂ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದ್ರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಏನೀಗ ತೋರಿಸ್ತಾ ಇದ್ದೀನಿ ಅದೇ ಥರ ಐಕನ್ ಇರೋದನ್ನ ಪ್ಲೇಸ್ಟೋರ್ಗೆ ಹೋಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಓಪನ್ ಅಂತ ಕಾಣಿಸ್ತಿದ್ದಿಲ್ಲ, ಆ ಒಂದು ಓಪನ್ ಮೇಲೆ ಟಚ್ ಕೊಡಿ. ಇಲ್ಲಿ ನಿಮಗೆ ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಮೊಬೈಲ್ ಪರ್ಮಿಷನ್. ಯಾಕಂದರೆ ಲಾಕ್ ಮಾಡಿದ್ಮೇಲೆ ಆಗಿರ್ಬೋದು, ಸ್ವಿಚ್ ಆಫ್ ಆದಮೇಲೆ ಆಗಿರ್ಬೋದು, ಅದನ್ನು ವಿಡಿಯೋ ರೆಕಾರ್ಡ್ ಆಗ್ತಾ ಇರೋಕ್ಕೆ ಪರ್ಮಿಷನ್ ಕೇಳುತ್ತೆ. ಇಲ್ಲಿ ನೋಟಿಫಿಕೇಶನ್ ಪರ್ಮಿಷನ್ ಕೇಳುತ್ತೆ, ಅಲೋ ಕೊಡಿ. ಅದಾದಮೇಲೆ ಇಲ್ಲಿ ಗಾಟ್ ಇಟ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಅಕ್ಸೆಪ್ಟ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಹೇಳ್ತಾರೆ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟರೆ ನಿಮಗೆ ಪರ್ಮಿಷನ್ ಕೇಳುತ್ತೆ, ಗ್ರ್ಯಾಂಡ್ ಪರ್ಮಿಷನ್ ಅಂತ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಏನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರೋ ಆ ಒಂದು ಅಪ್ಲಿಕೇಶನ್ ಇಲ್ಲಿ ನೇಮ್ ಬರುತ್ತೆ. ಈಗ ಇಲ್ಲಿ ಒಂದು ಸ್ವಲ್ಪ ಲೋಡಿಂಗ್ ಆಗ್ತಾ ಐತೆ. ಓಕೆ, ನೀವೇನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆ ಒಂದು ಅಪ್ಲಿಕೇಶನ್ ನೋಡಿ ಥರ್ಡ್ ಐ ಅಂತ ಇರುತ್ತಲ್ಲ, ಅದು ಡಿಸ್ಪ್ಲೇ ಓವರ್ ದ ಆ್ಯಪ್, ಅದನ್ನ ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಬನ್ನಿ. ಓಕೆ, ಈ ಒಂದು ಅಪ್ಲಿಕೇಶನ್ ಸೆಟ್ಟಿಂಗು ಇಷ್ಟೇ ಆಗೋಯ್ತು. ಅಲ್ಲಿ ನೋಡ್ತಾ ಇರ್ಬೋದು. ಈಗ ಒಂದು ನಿಮಿಷ, ಇವಾಗ ನಾನು ಇಷ್ಟೊತ್ತು ರೆಕಾರ್ಡ್ ಮಾಡ್ಕೊಂಡಿದ್ದು ಇಲ್ಲಿ ತೋರಿಸ್ತೀನಿ. ಸುಮ್ಮನೆ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ಗ್ಯಾಲರಿ ಮೇಲೆ ಟಚ್ ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ನಲ್ಲ, ನಾನು ಲಾಕ್ ಮಾಡ್ಕೊಂಡಿದ್ರು ವಿಡಿಯೋ ಮಾಡ್ಕೊಂಡಿದ್ದೆ, ಆ ಒಂದು ವಿಡಿಯೋಲಿ ಶೋ ಆಗ್ತೈತೆ. ಓಕೆ, ನೀವು ಇದೇ ಥರ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿದ್ರೆ, ಅಲ್ಲಿ ಸ್ಟಾರ್ಟ್ ಅಂತ ಕಾಣುತ್ತಲ್ಲ, ಆ ಸ್ಟಾರ್ಟ್ ಮೇಲೆ ಟಚ್ ಕೊಡಿ. ಸ್ಟಾರ್ಟ್ ಅನ್ನು ಟಚ್ ಕೊಟ್ಟ ಮೇಲೆ ಆ ಒಂದು ವಿಡಿಯೋ ಆನ್ ಆಗಿರುತ್ತೆ ನಿಮ್ಗೆ. ಅಂದರೆ ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸಲ್ಲ, ಅದನ್ನು ನೀವು ಲಾಕ್ ಕೂಡ ಮಾಡ್ಕೋಬೋದು. ಓಕೆ, ಲಾಕ್ ಮಾಡ್ಕೊಂಡ್ರೆ ಅದ್ರ ಪಾಡಿಗೆ ಅದು ನೋಡಿ, ನಾನು ಲಾಕ್ ಮಾಡಿದ್ದೀನಿ, ನೀವೇನು ನೋಡ್ತಾ ಇದ್ದೀರೋ ಲಾಕ್ ಮಾಡಿದ್ದೀನಿ. ಇವಾಗ ಅದು ರೆಕಾರ್ಡ್ ಆಗ್ತಾನೇ ಇರುತ್ತೆ. ಇವಾಗ ಅದನ್ನು ನೀವು ಯಾವ ಥರ ನೋಡ್ಬೋದು ಅಥವಾ ಅದನ್ನ ಯಾವ ಥರ ಆಫ್ ಮಾಡ್ಕೊಂಡು ನೋಡ್ಬೋದು ಅಂತಂದರೆ ನೋಡಿ, ಮತ್ತೆ ಅಪ್ಲಿಕೇಶನ್ ಒಂದು ನಿಮಿಷ, ಸೈಡ್ ಸ್ಕ್ರೀನ್ ಆಫ್ ಆಯಿತು, ಆನ್ ಮಾಡ್ತೀನಿ. ಓಕೆ, ಮತ್ತು ಆ ಒಂದು ಅಪ್ಲಿಕೇಶನ್ ಮತ್ತೆ ಓಪನ್ ಮಾಡಬೇಕು. ಆ ಒಂದು ರೆಕಾರ್ಡ್ ಆಗ್ತಾನೆ ಇರುತ್ತೆ ನೀವು ಸ್ಟಾಪ್ ಮಾಡೋವರೆಗೂ. ಇಲ್ಲಿ ಸ್ಟಾಪ್ ಅಂತ ಕಾಣಿಸುತ್ತಲ್ಲ, ಅದ್ರ ಮೇಲೆ ಸ್ಟಾಪ್ ಅಂತ ಕೊಟ್ಟಾಗ ಆ ಒಂದು ವಿಡಿಯೋ ರೆಕಾರ್ಡ್ ಆಗೋದು ಆಫ್ ಆಗುತ್ತೆ. ಅದಾದಮೇಲೆ ಮತ್ತೆ ಗ್ಯಾಲರಿಗೆ ಹೋಗಿ, ಆ ಗ್ಯಾಲರಿ ಮೇಲೆ ಒಂದ್ಸಲ ಟಚ್ ಕೊಡ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು, ಟಚ್ ಆದಮೇಲೆ ನಾನು ಏನು ಇವಾಗ ವಿಡಿಯೋ ರೆಕಾರ್ಡ್ ಮಾಡಿದ್ನೋ ಅದು ಒಂದು ಇಲ್ಲಿ ವಿಡಿಯೋ ರೆಕಾರ್ಡ್ ಆಗಿ ಇಲ್ಲೊಂದಿದೆ. ನೋಡ್ತಾ ಇರ್ಬೋದು ನೀವು ಡಿಸ್ಪ್ಲೇನಲ್ಲಿ ಇದು ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆ, ಈ ಥರ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಕೆಲವೊಂದ್ಸಲ ನೀವು ವಿಡಿಯೋ ರೆಕಾರ್ಡ್ ಮಾಡೋದು ಗೊತ್ತಾಗಬಾರ್ದು, ಆ ಥರ ಕೆಲವೊಂದ್ಸಲ ವಿಡಿಯೋ ಮಾಡೋ ಸನ್ನಿವೇಶ ಬಂದೇ ಬರುತ್ತೆ. ಈ ಥರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬ ಈಸಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಈ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಟೆಕ್ನಾಲಜಿ ವಿಡಿಯೋ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.